Action! ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ರುಚಿತಾ ಜಯಶ್ರೀ. ಸೊ ಇವತ್ತು ನನ್ನ ಬರ್ಡೇ ವ್ಲಾಗ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಇವತ್ತು ನನ್ನ ಬರ್ಡೇ ಇಲ್ಲ, ನಾಳೆ ನನ್ನ ಬರ್ಡೇ ಇದೆ. ಸೊ ಬರ್ಡೇ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏಜ್ ಹೇಳಲಿಕ್ಕೆ ಹೋಗಲ್ಲ, ಬಟ್ ಬರ್ಡೇ ಇದೆ ಡಿಸೆಂಬರ್ 20. ಸೊ ಒಂದು ಡ್ರೆಸ್ನ ನಾನು ಕಸ್ಟಮೈಸ್ ಮಾಡಿಸ್ತಾ ಇದ್ದೀನಿ, ಲೈಕ್ ಕ್ರಾಪ್ ಟಾಪ್ ವಿತ್ ಜಾಕೆಟ್ ಆ್ಯಂಡ್ ಪ್ಯಾಂಟ್ ಬಂದು ನಾನೇ ಸ್ಟಿಚ್ ಮಾಡ್ತಾ ಇದ್ದೀನಿ. ಸೊ ಪ್ಲ್ಯಾನ್ ಇದ್ದಿದ್ದು ಜಸ್ಟ್ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಂದು ಒಂದು ಕೇಕ್ ಎಲ್ಲ ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದು. ಬಟ್ ಪ್ಲ್ಯಾನ್ ಚೇಂಜ್ ಆಗಿದೆ. ಮೈಸೂರಿಗೆ ಹೊರಟಿದ್ದೀವಿ ನಾಳೆ ಬೆಳಗ್ಗೆ. ಸೊ ಡ್ರೆಸ್ ಬಂದು ಇವತ್ತು ಈವ್ನಿಂಗ್ ಬರುತ್ತೆ, ಅದನ್ನು ಚೆಕ್ ಮಾಡಬೇಕು ಫಿಟ್ಟಿಂಗ್ ಎಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು. ಸೊ ಮಾರ್ನಿಂಗ್ ಹೊರಡಬೇಕು ಮೈಸೂರಿಗೆ. ಸೊ ಈ ಬರ್ಡೇ ನಾನು ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿಕೊಂಡ್ರು ಅಥವಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿಕೊಂಡ್ರು ಡೆಫಿನೆಟ್ಲಿ ಪೋಸ್ಟ್ ಮಾಡ್ತೀನಿ. ಎಸ್, ಕೀಪ್ ವಾಚಿಂಗ್. ಎಸ್, ಇವತ್ತು ನನ್ನ ಬರ್ಡೇ ಇದೆ. ಸೊ ಬೆಳಗ್ಗೆಯಿಂದ ಎಷ್ಟು ವಿಷಸ್ ತಿಳಿಸ್ತಾ ಇದ್ದೀರಾ ಅಂತಂದರೆ ಸೀರಿಯಸ್ಲಿ ತುಂಬ ಖುಷಿ ಆಗ್ತಾ ಇದೆ. ಅದು ನೋಟಿಫಿಕೇಶನ್ ಸೌಂಡ್ ಕೇಳಿಸ್ಕೊಳ್ಳೋಕ್ಕೋಸ್ಕರ ಡೇಟಾ ಆನ್ ಮಾಡಿ ಬಿಟ್ಬಿಟ್ಟಿದ್ದೀನಿ ಬೆಳಗ್ಗೆಯಿಂದನೂ. ವಿಷಸ್ ತಿಳಿಸಿರೋ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್. ಸೊ ನಾವು ಕೂಡ ಮೈಸೂರಿಗೆ ಹೊರಟ್ವಿ. ಆಲ್ಮೋಸ್ಟ್ 12 ಆಗಿತ್ತು ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಡೋಷ್ಟರಲ್ಲಿ. ಸೊ ಮೈಸೂರಿಗೂ ನಮಗೂ ಒಂದೊಳ್ಳೆ ಬಾಂಡಿಂಗ್ ಇದೆ. ನನ್ನ ಅಮ್ಮನೂರು ಅಂದರೆ ಅಜ್ಜಿ ಊರು ಇಲ್ಲೇ. ಸೊ ಯಾವಾಗಲೂ ಬರ್ತಾನೆ ಇರ್ತೀನಿ ಯೂಶಲಿ ಮೈಸೂರಿಗೆ. ಸೊ ಮೈಸೂರಲ್ಲೇ ಬಂದು ನಮ್ಮ ಪಪ್ಪ ಮತ್ತು ನಮ್ಮ ಅಮ್ಮ ಇದ್ದಿದ್ದು ಮೈಸೂರಲ್ಲೇ ವರ್ಕ್ ಮಾಡ್ತಾಯಿದ್ರು. ಆನ್ ದ ವೇ ಹೋಗ್ಬೇಕಾದ್ರೆ ಅವ್ರು ವರ್ಕ್ ಮಾಡ್ತಿದ್ದು ಪೆಟ್ರೋಲ್ ಬಂಕ್ ಸಿಕ್ತು, ಇಲ್ಲೇ ಅವ್ರು ವರ್ಕ್ ಮಾಡ್ತಿದ್ದು. ತಲೆ ಮೇಲೆ ಬರ್ತಾ ಇಲ್ಲ ಅದು. ರುಚಿತಾ ನನ್ನ ಎಡಿಟ್ ಮಾಡ್ಬಿಟ್ಟು ಹಾಕು. ಇರ್ಲಿ, ನಿಮ್ಗೆ ಪ್ಯಾಂಟ್ ಶರ್ಟ್ ಹಾಕ್ತೀನಿ ಬಿಡಿ. ಸೆಲೆಬ್ರೇಷನ್ ಎಲ್ಲ ಬಂದು ನಮ್ಮ ಮನೆ ಟೆರೆಸ್ ಮೇಲೇ ಮಾಡ್ತಾಯಿದ್ರು. ಮನೆಗೆ ಹೋಗಿ 2 hours ಆದ್ರೂ ನಮ್ಮ ಟೆರೆಸ್ ಮೇಲೆ ಏನೇನು ನಡೀತಿದೆ ಅಂತ ನೋಡೋಕೆ ಮಾತ್ರ ಬಿಡಲಿಲ್ಲ. ಒಂದು 2 hours ಆದಮೇಲೆ ಕರ್ಕೊಂಡೋಗಿ ಅವರೇ ತೋರಿಸಿದ್ರು. ಹಾಗೆ ಒಂದು ರೌಂಡ್ ನೋಡ್ಕೊ, ಅದಾದ್ಮೇಲೆ ನೆಕ್ಸ್ಟ್ ನಾವು ಬಾ ಅಂತ ಅಂದಾಗ ಬರಬೇಕು ಅಂತ ಅಂದ್ಬಿಟ್ಟು ಹೇಳಿದರು. ಡಿನ್ನರ್ಗಂತೂ ತುಂಬ ವೆರೈಟಿ ರೆಡಿ ಆಗ್ತಾ ಇತ್ತು. ನೋಡಿದಾಗ್ಲೇ ಖುಷಿ ಆಗ್ತಾ ಇತ್ತು. ಜನ ಸೇರ್ತಾರೆ ಅಂತ ಒಂದು ಕ್ಲೂ ಇತ್ತು ನನಗೆ. ಸಿಗ್ನಲ್ ಆದ್ಮೇಲೆ ಒಂದು 150 ಮೀಟರ್, 150 ಇಲ್ಲ, ಅರ್ಧ ಕಿಲೋಮೀಟರ್ ಆಯ್ತು. One eternity later. Action! ಅಲ್ಲಿ ಇಲ್ಲಿ ಯಾರೋ ಟ್ರೈನ್ ನೋಡ್ರಿ, ಈ ಕಡೆ ಏನೋ ತೆಗೀರಿ. ಹ್ಯಾಪಿ ಬರ್ತ್ಡೇ ಪಿಂಕಿ ಚಿಟಿ. ಹ್ಯಾಪಿ ಕೇಕ್. ಬಾಯಲ್ಲಿಡ್ಕೋ ಬಾಯಲ್ಲಿಡ್ಕೋ.
ವೆಲ್ಕಮ್ ಬ್ಯಾಕ್. ಸೊ ವಿಡಿಯೋ ನೋಡಿದ್ರಿ ಅಲ್ಲ, ನನ್ನ ಬರ್ಡೇ ವ್ಲಾಗ್ಸ್ ಅದು. ಆ್ಯಕ್ಚುಲಿ ನಾನು ಯಾರು ರೆಕಾರ್ಡ್ ಮಾಡ್ತಿದ್ದಾರೆ, ಏನೇನು ನಡೀತಾ ಇದೆ ಏನು ಗೊತ್ತಿರಲಿಲ್ಲ. ಐ ವಾಸ್ ವೆರಿ ಸರ್ಪ್ರೈಸ್ಡ್. ಅದು ಆ್ಯಕ್ಚುಲಿ ನನ್ನ ಬರ್ಡೇ ದಿನ ನನಗೆ ಮೂಡಲ್ಲ, ಯಾವುದೋ ಒಂದು ಮೂಡಲ್ಲಿದ್ದೆ. ಸೊ ಹಾಗಾಗಿ ಏನು ನಡೀತಾ ಇತ್ತು ಅವತ್ತು ಆ್ಯಕ್ಚುಲಿ ಅಂತ ಒಂದು ಕ್ಲೂ ಕೂಡ ಇರಲಿಲ್ಲ. ಓಕೆ, ಒಂದು ಸೆಲೆಬ್ರೇಟ್ ಮಾಡಬೇಕು, ಕೇಕ್ ಕಟ್ ಮಾಡಬೇಕು, ಎಲ್ಲ ಸೇರ್ಕೊಂಡಿದ್ದೀವಿ, ಲೈಕ್ ಎಂಜಾಯ್ ಮಾಡಬೇಕು, ಆ ಥರ ಮೂಡಲ್ಲಿದ್ದೆ. ಬಟ್ ಆಫ್ ಸ್ಕ್ರೀನ್ ಹೇಗೆ ಎಫರ್ಟ್ಸ್ನ ನೋಡ್ತೀವೋ ಹಾಗೆ ವೀಡಿಯೋಸ್ ಎಲ್ಲ ಬಂದಾದ್ಮೇಲೆ ಗೊತ್ತಾಯಿತು ಅದರಲ್ಲಿ ಎಷ್ಟು ಎಫರ್ಟ್ಸ್ ಹಾಕಿದ್ದಾರೆ ನನ್ನ ಫ್ಯಾಮಿಲಿ ಅಂತ ಅಂದ್ಬಿಟ್ಟು. ಎಷ್ಟೋ ಕ್ಲಿಪ್ಸ್ನ ನಾನು ರೆಕಾರ್ಡ್ ಮಾಡ್ಕೊಳ್ಳೋದನ್ನ ಮರ್ತ್ಕೊಂಡೆ. ಸೊ ನನ್ನ ಕಸಿನ್ ಮಾಡ್ತಾಯಿದ್ಲು, ಜೊತೆಗೆ ನಮ್ಮ ಬಾಬಾ ಕೂಡ ರೆಕಾರ್ಡ್ ಮಾಡ್ತಾಯಿದ್ರು. ಕೆಲವು ಬರ್ಡೇಲಿ ಮಿಸ್ ಆಗಿದ್ದು ಅಂತಂದರೆ, ಮೇಜರಾಗಿ ಮಿಸ್ ಆಗಿದ್ದು ಅಂದರೆ ನಮ್ಮ ಪಂಡಿ ಮತ್ತು ಐರಾ ಇಬ್ಬರು ಕೂಡ ಮಿಸ್ ಮಾಡಿಕೊಂಡೆ ಅವತ್ತಿನ ದಿನ. ಅದು ನನ್ನ ಬರ್ಡೇಲಿ ಕೆಲವೊಂದು ಗಿಫ್ಟ್ಸ್ ಬಂದಿತ್ತು. ಸೊ ಆ ಗಿಫ್ಟ್ಸ್ ಬಗ್ಗೆ ಹೇಳ್ತೀನಿ. ಈ ಪರ್ಟಿಕ್ಯುಲರ್ ಗಿಫ್ಟ್ ಬಂದು ಟಾಪ್ ಬಂದು ನಾನು ವೇರ್ ಮಾಡಿದ್ದ ಬರ್ಡೇ ದಿನ. ಸೊ ಇದು ಬಂದು ನನ್ನ ಅಕ್ಕ ಮತ್ತು ಅಕ್ಕನ ಫ್ರೆಂಡ್ಸ್ ಗಿಫ್ಟ್ ಮಾಡಿದ್ದರು ಆ ಟಾಪ್ನ. ಬರ್ಡೇ ದಿನನೇ ಯಾವತ್ತೇ ಕರ್ಕೊಂಡು ಹೋಗ್ಬಿಟ್ಟು ಗಿಫ್ಟ್ ಮಾಡಿದ್ರು ಅದನ್ನು. ಅದಾದಮೇಲೆ ಅಜ್ಜಿ ಮನೆ ನೈಬರ್ ಒಬ್ಬರು ಇದನ್ನು ಗಿಫ್ಟ್ ಮಾಡಿದ್ರು. ಸೊ ಕಾರ್ಗೋ ಪ್ಯಾಂಟ್ ಬಂದು ಅವರೇ ಗಿಫ್ಟ್ ಮಾಡಿದ್ದು. ಅದಾದಮೇಲೆ ಇನ್ನೊಬ್ಬರು ನೈಬರ್ ಬಂದು ನನಗೆ ಅಮೌಂಟ್ ಕೊಟ್ಟರು. ಸೊ ಅಮೌಂಟ್ ನಾನು ಇನ್ನೂ ಯೂಸ್ ಮಾಡಿಲ್ಲ, ಬರ್ಡೇಲಿ ಬಂದಿತ್ತಲ್ಲ ಸ್ಪೆಷಲ್ ಆಗಿತ್ತು ಅಂತ ಅಂದ್ಬಿಟ್ಟು ಅದನ್ನು ಹಾಗೆ ಇಟ್ಕೊಂಡೆ. ಆ್ಯಂಡ್ ನನ್ನ ಚಿಕ್ಕ ಅತ್ತೆ ಮಗಳು ನನಗೆ ಒಂದು ವಾಚ್ ಗಿಫ್ಟ್ ಮಾಡಿದ್ಲು. ವಾಚ್ ಇದು. ಸೊ ವಾಚ್ ಬಂದು ಇದು ಲೈಕ್ ಅಲೆನ್ಸೋಲಿದು ವಾಚ್ ಗಿಫ್ಟ್ ಮಾಡಲ್ಲ ನನಗೆ. ಆ್ಯಂಡ್ ನನ್ನ ಅತ್ತೆ ಮಗಳು, ನಮ್ಮ ದೊಡ್ಡತ್ತೆ ಮಗಳು, ನನ್ನ ಸೋರತ್ತೆ ಮಗಳು ಒಂದು ಪುಲೋವರ್ ಗಿಫ್ಟ್ ಮಾಡಿದ್ದಾಳೆ. ಅದು ಇನ್ನೂ ಆನ್ ದ ವೇ ಇದೆ, ಇನ್ನೂ ಬಂದಿಲ್ಲ. ತುಂಬ ದಿನದಿಂದ ನಾನು ವೆಯ್ಟ್ ಮಾಡ್ತಿದ್ದೆ ಈ ಬ್ಲಾಗ್ನ ಕಂಪ್ಲೀಟ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು. ಸೊ ಅದರ ಡೆಲಿವರಿ ಡೇಟ್ ಬಂದು ಪೋಸ್ಟ್ಪೋಂಡ್ ಆಗ್ತಾನೆ ಇದೆ. ಸೊ ಹಾಗಾಗಿ ಲೈಕ್ ಓಕೆ ಇದು ವೀಡಿಯೋ ಮಾಡಿಬಿಡೋಣ, ಇದಾದಮೇಲೆ ನೆಕ್ಸ್ಟ್ ಇನ್ನೆಲ್ಲರೂ ಲೈಕ್ ಮೆನ್ಷನ್ ಮಾಡೋದ ಅಂತ ಅಂದ್ಕೊಂಡೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಗಿಫ್ಟ್ಸಲ್ಲಿ ನಾನು ತುಂಬ ಸ್ಪೆಷಲ್ ಅಂತ ಅನ್ಸಿದ್ದು ನನ್ನ ಫ್ಯಾಮಿಲಿ ಹಾಕಿದ ಎಫರ್ಟ್ಸು. ಅವರೊಂದು ನಾರ್ಮಲ್ ಗಿಫ್ಟ್ ಕೊಟ್ಟಿದ್ದು ಅಥವಾ ಅಮೌಂಟ್ ಕೊಟ್ಟಿದ್ರು ಪ್ರಾಬ್ಲಿ ಇಷ್ಟೊಂದು ಖುಷಿ ಆಗ್ತಾ ಇರಲಿಲ್ಲ. ಅವ್ರ ಎಫರ್ಟ್ಸ್ ಇದೆಯಲ್ಲ, ಅವತ್ತಿನ ದಿನ ಎಲ್ಲರೂ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ರು, ಎಲ್ಲ ಗಜಿ ಎಷ್ಟು ಬ್ಯುಸಿಯಾಗಿದ್ರು ಅಂತಂದರೆ ಅವತ್ತಿನ ಹೋಲ್ ಡೇ ನನಗೋಸ್ಕರ ಟೈಮ್ ಸ್ಪೆಂಡ್ ಮಾಡಿದ್ದಾರೆ. ನನ್ನ ಖುಷಿಗೋಸ್ಕರ ಅಷ್ಟು ಎಫರ್ಟ್ಸ್ ಹಾಕಿದ್ದಾರೆ. ನನಗೆ ಲೈಕ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದು ಕಡಿಮೆನೇ. ತುಂಬಾ ಖುಷಿ ಆಯಿತು. ಲೈಕ್ ನನಗೇನೇನು ಹೇಳಬೇಕು ಅಂತಂದರೆ ಗೊತ್ತಾಗ್ತಾ ಇಲ್ಲ. ಅವತ್ತಿನ ದಿನ ಏನು ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡ್ವಲ್ಲ, ಅವತ್ತು ಲೈಕ್ ನಾನು ನಾರ್ಮಲಾಗೆ ಸೆಲೆಬ್ರೇಟ್ ಎಲ್ಲ ಮಾಡಿಕೊಂಡೆ. ಬಟ್ ಆಮೇಲೆ ಇವತ್ತು ಕುತ್ಕೊಂಡು ಅದನ್ನು ಎಡಿಟ್ ಮಾಡಬೇಕಾದ್ರೆ ಲೈಕ್ ಆವಾಗ ನೋಡ್ತಾ ಇದ್ದೀನಿ ಅಷ್ಟು ಎಫರ್ಟ್ಸ್ ಹಾಕಿದ್ದಾರೆ ಎಲ್ಲರೂ. ಲೈಕ್ ತುಂಬ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ರು, ಎಲ್ಲ ಅಷ್ಟು ಎಫರ್ಟ್ಸ್ ಹಾಕಿದ್ದಾರೆ. ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಓಕೆ, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಾನು ಈಗ ಪೋಸ್ಟ್ ಮಾಡಿದ್ದು ಕಾರ್ಗೋ ಪ್ಯಾಂಟ್ ಬಂದು ಆಲ್ರೆಡಿ ಟ್ರಿಪ್ದು, ಅದನ್ನು ಹಾಕೊಂಡು ಟ್ರಿಪ್ಗೆ ಹೋಗ್ಬಿಟ್ಟು ಬಂದುಬಿಟ್ಟಿದ್ದೀನಿ. ಸೊ ಟ್ರಿಪ್ದು ಹಂಪಿಗೆ ಹೋಗಿದ್ವಿ. ಹಂಪಿ ವಿಡಿಯೋ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಎಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಜೊತೆಗೆ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್.